ಹಲೋ ವೀಕ್ಷಕರೇ, ಬಜರಂಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸಮಸ್ತ ನಾಡಿನ ಲೋಕದ ಸಮಸ್ತ ಭಕ್ತರಿಗೆ 2026ರಲ್ಲಿ ಆರಂಭವಾಗುತ್ತಿರುವ ಹೊಸ ವರ್ಷದ ಹಾರ್ದಿಕ ಭಕ್ತಿಪೂರ್ವಕ ಹಾಗೂ ಮಂಗಳಕರವಾದ ಶುಭಾಶಯಗಳು. ಈ ಹೊಸ ವರ್ಷವು ನಿಮ್ಮೆಲ್ಲರ ಬಾಳಿನಲ್ಲಿ ಬಂಗಾರದ ಬಾಗಿಲನ್ನು ತೆರೆಯಲಿ. ನಿಮ್ಮ ಜೀವನದಲ್ಲಿ ಆವರಿಸಿರುವ ಕತ್ತಲೆಯನ್ನು ಕಳೆದು ಜ್ಞಾನದ ಬೆಳಕನ್ನು ನೀಡಲಿ. ಬಡತನವನ್ನು ಕಳೆದು ಅಷ್ಟೈಶ್ವರ್ಯವನ್ನು ಕರುಣಿಸಲಿ ಹಾಗೂ ರೋಗಬಾಧೆಗಳನ್ನು ಕಳೆದು ದೀರ್ಘಾಯುಷ್ಯವನ್ನು ನೀಡಲಿ ಎಂದು ನಾನು ಆ ಭಗವಂತನಲ್ಲಿ, ಆ ಮಂತ್ರಾಲಯದ ಪ್ರಭು ರಾಘವೇಂದ್ರ ಸ್ವಾಮಿಗಳಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಮನಸಾರೆ ಪ್ರಾರ್ಥಿಸುತ್ತಿದ್ದೇನೆ. ವೀಕ್ಷಕರೇ, ಕಾಲಚಕ್ರ ಹುರುಳಿದಂತೆ ಹಳೆಯದನ್ನು ಕಳಚಿ ಹೊಸದನ್ನು ಸ್ವಾಗತಿಸಲು ಮತ್ತೊಂದು ಹೊಸ ವರ್ಷ ನಮ್ಮ ಮುಂದೆ ಬಂದು ನಿಂತಿದೆ. ಆದರೆ ಈ ಬಾರಿ ಅಂದರೆ 2026ರ ಹೊಸ ವರ್ಷದ ಆರಂಭವೇ ಒಂದು ಪವಾಡದಂತೆ, ಒಂದು ದೈವ ಸಂಕಲ್ಪದಂತೆ ನಡೆದಿದೆ. ಇದು ಸಾಮಾನ್ಯವಾದ ವರ್ಷವಲ್ಲ. ಏಕೆ ಗೊತ್ತೇ? ಸಾಮಾನ್ಯವಾಗಿ ಹೊಸ ವರ್ಷ ಸೋಮವಾರವೋ ಶನಿವಾರವೋ ಅಥವಾ ಇನ್ಯಾವುದೋ ವಾರದಲ್ಲಿ ಬರುತ್ತದೆ. ಆದರೆ ಈ 2026ರ ಮೊದಲ ದಿನವೇ, ಮೊದಲ ಸೂರ್ಯೋದಯವೇ ಜನವರಿ 1ನೇ ತಾರೀಕು ಗುರುವಾರ ಬಂದಿದೆ. ಗುರುವಾರ ಎಂದರೆ ಯಾರ ವಾರ? ಅದು ಸಾಕ್ಷಾತ್ ದೇವಗುರು ಬ್ರಹ್ಮಸ್ಮೃತಿಯ ವಾರ, ತ್ರಿಮೂರ್ತಿ ಸ್ವರೂಪಿಯಾದ ದತ್ತಾತ್ರೇಯ ಸ್ವಾಮಿಯ ವಾರ, ಶಿರಡಿ ಸಾಯಿಬಾಬನ ವಾರ ಮತ್ತು ನಮ್ಮೆಲ್ಲರ ಪಾಲಿನ ನಡೆದಾಡುವ ದೇವರು, ಕಲಿಯುಗ ಕಲ್ಪವೃಕ್ಷ, ಭಕ್ತರ ಕಾಮಧೇನು, ಮಂತ್ರಾಲಯದ ಮಹಾಪ್ರಭು ಶ್ರೀ ರಾಘವೇಂದ್ರ ಸ್ವಾಮಿಗಳ ವಾರ. ವರ್ಷದ ಮೊದಲನೇ ದಿನವೇ ಗುರುವಾರ ಆಗಿರುವುದು ನಮ್ಮೆಲ್ಲರ ಪುಣ್ಯ. ಜ್ಯೋತಿಷ ಶಾಸ್ತ್ರದ ಪ್ರಕಾರ ಯಾರ ಜಾತಕದಲ್ಲಿ ಗುರುಬಲವಿರುತ್ತದೆಯೋ ಅಥವಾ ಯಾರಿಗೆ ಗುರುವಿನ ಅನುಗ್ರಹವಿರುತ್ತದೆಯೋ ಅವರು ಮಣ್ಣನ್ನು ಮುಟ್ಟಿದರೂ ಚಿನ್ನವಾಗುತ್ತದೆ. ಎಂತಹ ಕಷ್ಟವನ್ನು ಬೇಕಾದರೂ ಜಯಿಸಬಹುದು. ಎಂತಹ ಬೆಟ್ಟದಷ್ಟು ಸಮಸ್ಯೆ ಇದ್ದರೂ ಅದು ಬೆಂಕಿಯಲ್ಲಿ ಬಿದ್ದ ಮಂಜಿನಂತೆ ಕರಗುತ್ತದೆ. ಗುರುವಿಗೆ ಸಂಪೂರ್ಣವಾಗಿ ಶರಣಾಗುವ ತನಕ ನಮಗೆ ಮುಕ್ತಿ ಸಿಗುವುದಿಲ್ಲ ಎಂದು ದಾಸರು ಸುಮ್ಮನೆ ಹೇಳಿಲ್ಲ. ತಾಯಿಯ ನಂತರದ ಸ್ಥಾನ ಯಾವಾಗಲೂ ಗುರುವಿಗೆ ಸಲ್ಲುತ್ತದೆ. ಈ ಹೊಸ ವರ್ಷದ ಮೊದಲ ದಿನವೇ ನಾವು ಆ ರಾಘವೇಂದ್ರ ಸ್ವಾಮಿಗಳ ಪಾದ ಹಿಡಿದರೆ ಇಡೀ ವರ್ಷ ನಮಗೆ ಸೋಲು ಎಂಬುದೇ ಇರುವುದಿಲ್ಲ. ಅಷ್ಟೇ ಅಲ್ಲ, ನಮ್ಮ ಕುಟುಂಬಕ್ಕೆ ಯಾವ ಆಪತ್ತು ಬರುವುದಿಲ್ಲ. ಹಾಗಾದರೆ ಈ ಪವಿತ್ರವಾದ ದಿನದಂದು ವರ್ಷದ ಆರಂಭದಲ್ಲಿ ನಾವು ಯಾರ ಕಥೆಯನ್ನು ಕೇಳಬೇಕು? ರಾಘವೇಂದ್ರ ಸ್ವಾಮಿಗಳು ತಮ್ಮನ್ನು ನಂಬಿದವರ ಕೈಯನ್ನು ಹೇಗೆ ಹಿಡಿಯುತ್ತಾರೆ ಗೊತ್ತಾ? ನಿಜವಾದ ಭಕ್ತಿ ಇದ್ದರೆ ಒಬ್ಬ ದಡ್ಡ ಕೂಡ ಪಂಡಿತನಾಗಬಹುದು, ಬಡವ ಶ್ರೀಮಂತನಾಗಬಹುದು. ರಸ್ತೆಯಲ್ಲಿ ದನ ಕಾಯುವ ಸಾಮಾನ್ಯ ಹುಡುಗ ಒಂದು ದೊಡ್ಡ ಸಾಮ್ರಾಜ್ಯಕ್ಕೆ ರಾಜನಾಗಬಹುದು. ಇದಕ್ಕೆ ಸಾಕ್ಷಿಯೇ ಇತಿಹಾಸದಲ್ಲಿ ಅಜರಾಮರವಾಗಿರುವ ವೆಂಕಣ್ಣನ ರೋಚಕ ಕತೆ. ಇಂದು ನಾನು ನಿಮಗೆ ಆ ವೆಂಕಣ್ಣನ ಕಥೆಯನ್ನು ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ. ಇದು ಕೇವಲ ಕಥೆಯಲ್ಲ, ಮಂತ್ರಾಲಯದ ಪವಿತ್ರ ಮಣ್ಣಿನಲ್ಲಿ ನಡೆದ ಸತ್ಯ ಘಟನೆ. ಇದನ್ನು ಭಕ್ತಿಯಿಂದ ಕೇಳಿದರೆ ಸಾಕು. ಈ ವರ್ಷವಿಡೀ ನಿಮಗೆ ರಾಘವೇಂದ್ರ ಸ್ವಾಮಿಗಳ ರಕ್ಷಣೆ ಒಂದು ವಜ್ರಕವಚದಂತೆ ಇರುತ್ತದೆ. ದಯವಿಟ್ಟು ಬೇರೆ ಕಡೆ ಗಮನ ಕೊಡದೆ ಏಕಾಗ್ರತೆಯಿಂದ ಮನಸ್ಸಿನಲ್ಲಿ ರಾಘವೇಂದ್ರ ಸ್ವಾಮಿಗಳನ್ನು ಸ್ಮರಿಸುತ್ತಾ ಕಣ್ಣೀರು ತರಿಸುವ ಈ ಅದ್ಭುತ ಚರಿತ್ರೆಯನ್ನು ಕೇಳಿ. ಆದರೆ ಅದಕ್ಕೂ ಮೊದಲು ನನ್ನದೊಂದು ಸಣ್ಣ ವಿನಂತಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ರಾಘವೇಂದ್ರ ಸ್ವಾಮಿ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ. ಈಗ ಕಥೆಗೆ ಬರೋಣ. ಇದು ಬಹಳ ಹಿಂದಿನ ಮಾತು. ಸುಮಾರು 17ನೇ ಶತಮಾನದ ಸಮಯ. ಅದು ಶ್ರೀ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯದಲ್ಲಿ ಬೃಂದಾವನ ಪ್ರವೇಶ ಮಾಡುವುದಕ್ಕಿಂತ ಮುಂಚಿನ ಘಟನೆ.
ಇದು ಆಗಿನ ಹದೋನಿ ಪ್ರಾಂತ್ಯದಲ್ಲಿ ವೆಂಕಣ್ಣ ಎಂಬ ಒಬ್ಬ ಬಾಲಕನಿದ್ದನು. ಒಂದು ಸಂಪ್ರದಾಯಸ್ಥ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದ ಇವನು ನೋಡಲು ಲಕ್ಷಣವಾಗಿದ್ದನು ಹಾಗೂ ಆರೋಗ್ಯವಂತನಾಗಿದ್ದನು. ಅವನ ಮುಖದಲ್ಲಿ ಒಂದು ರೀತಿಯ ಮುಗ್ಧತೆ ಇತ್ತು. ಕಣ್ಣುಗಳಲ್ಲಿ ಸದಾ ಅಮಾಯಕತೆ ಎದ್ದು ಕಾಣುತ್ತಿತ್ತು. ತುಟಿಯಲ್ಲಿ ಯಾವಾಗಲೂ ನಗು ಇರುತ್ತಿತ್ತು. ಆದರೆ ವಿಧಿಯಾಟ ನೋಡಿ ದೇವರು ಅವನಿಗೆ ಎಲ್ಲವನ್ನೂ ಕೊಟ್ಟಿದ್ದರೂ ಒಂದು ದೊಡ್ಡ ಕೊರತೆಯನ್ನು ನೀಡಿದ್ದನು. ಅದೇನೆಂದರೆ ವೆಂಕಣ್ಣನಿಗೆ ಓದು ಬರಹ ಬರುತ್ತಿರಲಿಲ್ಲ, ಅಕ್ಷರ ಜ್ಞಾನವೇ ಇರಲಿಲ್ಲ. ಅವನ ಬುದ್ಧಿಶಕ್ತಿ ತೀರಾ ಮಂದವಾಗಿತ್ತು. ಸಾಕ್ಷಾತ್ ಸರಸ್ವತಿ ದೇವಿಯೇ ಅವನ ಮೇಲೆ ಕೋಪ ಮಾಡಿಕೊಂಡಿದ್ದಾಳೇನೋ ಎಂಬಂತೆ ಅಕ್ಷರಗಳು ಅವನ ತಲೆಗೆ ಹೋಗುತ್ತಲೇ ಇರಲಿಲ್ಲ. ಗುರುಗಳು ಎಷ್ಟು ಹೇಳಿಕೊಟ್ಟರೂ, ಪ್ರೀತಿಯಿಂದ ಹೇಳಿದರೂ ಅಥವಾ ಬೆತ್ತದಿಂದ ಹೊಡೆದರೂ ಕನಿಷ್ಠ ಹ ಎಂದು ಬರೆಯಲು ಕೂಡ ಅವನಿಗೆ ಬರುತ್ತಿರಲಿಲ್ಲ. ಅವನ ನೆನಪಿನ ಶಕ್ತಿ ಶೂನ್ಯವಾಗಿತ್ತು. ಇಂದು ಕುಳಿತಿದ್ದ ಕೇಳಿದ್ದು ನಾಳೆ ಒಂದು ಚೂರು ಲೆಕ್ಕವೂ ಬರುತ್ತಿರಲಿಲ್ಲ, ಅಕ್ಷರವೂ ಬರುತ್ತಿರಲಿಲ್ಲ. ಇದರಿಂದ ಏನಾಯಿತು ಗೊತ್ತೇ? ಊರಿನ ಜನರೆಲ್ಲ ಎಲ್ಲರೂ ಅವನ ಜೊತೆ ಆಟವಾಡುವ ಸ್ನೇಹಿತರೆಲ್ಲರೂ ಅವನನ್ನು ದಡ್ಡ ವೆಂಕಣ್ಣ ಎಂದು ಗೇಲಿ ಮಾಡುತ್ತಿದ್ದರು. ಅವನು ರಸ್ತೆಯಲ್ಲಿ ನಡೆದು ಹೋಗುತ್ತಿದ್ದರೆ ಸಾಕು, ಜನ ಅವನನ್ನು ನೋಡಿ ನಗುತ್ತಿದ್ದರು. ನೋಡ್ರು, ಆ ಕಲ್ಲು ನಾಗರ ಬರುತ್ತಿದ್ದಾನೆ, ಇವನು ಭೂಮಿಗೆ ಭಾರ, ಇವನಿಂದ ಏನು ಸಾಧಿಸಲು ಸಾಧ್ಯ, ಇವನಿಗೆ ಸ್ವಂತ ಹೆಸರು ಬರೆಯಲು ಕೂಡ ಬರುವುದಿಲ್ಲ, ಇವನು ಕೇವಲ ಊಟ ಮಾಡಲು ಹುಟ್ಟಿದ್ದಾನೆ, ಇವನು ದನ ಕಾಯಲು ಮಾತ್ರ ಲಾಯಕ್ಕು ಎಂದು ಹೇಳುತ್ತಿದ್ದರು. ಕೆಲವರಂತೂ ಅವನ ಮೇಲೆ ಕಲ್ಲು ಎಸೆಯುತ್ತಿದ್ದರು. ಇನ್ನು ಮನೆಯ ಪರಿಸ್ಥಿತಿ ನೋಡಿದರೆ ಕಡು ಬಡತನ. ತಂದೆ ಚಿಕ್ಕ ವಯಸ್ಸಿನಲ್ಲೇ ತೀರಿ ಹೋಗಿದ್ದರು. ಪಾಪ ಆ ವಿಧವೆ ತಾಯಿ ಮನೆಗೆ ಹೋಗಿ ಕೆಲಸ ಮಾಡಿ ಜೀವನ ನಡೆಸುತ್ತಿದ್ದರು. ಮಗನ ಪರಿಸ್ಥಿತಿ ನೋಡಿ ಆ ತಾಯಿ ಪ್ರತಿದಿನ ದೇವರ ಮುಂದೆ ಕುಳಿತು ಕಣ್ಣೀರು ಹಾಕುತ್ತಿದ್ದರು. ದೇವರೇ, ನನ್ನ ಮಗನಿಗೆ ಏಕೆ ಇಂತಹ ಸ್ಥಿತಿ ಕೊಟ್ಟೆ? ಇವನು ಮುಂದೆ ಹೇಗೆ ಬದುಕುತ್ತಾನೆ? ನಾನು ಇರುವವರೆಗೂ ಇವನಿಗೆ ಊಟ ಹಾಕುತ್ತೇನೆ, ಆದರೆ ನನ್ನ ನಂತರ ಇವನ ಗತಿ ಏನು? ಇವನಿಗೆ ಯಾರು ಹೆಣ್ಣು ಕೊಡುತ್ತಾರೆ? ಇವನ ಬಾಳು ಕತ್ತಲೆಯಾಗುತ್ತದೆಯೇ ಎಂದು ಆ ತಾಯಿ ಸಂಕಟ ಪಡುತ್ತಿದ್ದರು. ಹೊರಗಡೆ ಬಂದರೆ ಜನರ ಅವಮಾನ, ಸ್ನೇಹಿತರ ಗೇಲಿ, ಮನೆಯಲ್ಲಿ ತಾಯಿಯ ಕಣ್ಣೀರು. ಇದರಿಂದ ನೊಂದ ವೆಂಕಣ್ಣನಿಗೆ ಜೀವನವೇ ಸಾಕು ಎಂದು ಅನ್ನಿಸಿತ್ತು. ಅವನ ಮನಸ್ಸಿನಲ್ಲಿ ನೂರಾರು ಪ್ರಶ್ನೆಗಳಿದ್ದವು. ನಾನು ಏಕೆ ಹೀಗಿದ್ದೇನೆ? ಎಲ್ಲರಂತೆ ನನಗೇಕೆ ಬುದ್ಧಿ ಇಲ್ಲ? ನಾನೇನೋ ಪಾಪ ಮಾಡಿದ್ದೆ ಎಂದು ಕೊರಗುತ್ತಿದ್ದನು. ಎಷ್ಟೋ ಬಾರಿ ಅವನು ನಾನು ಏಕೆ ಹುಟ್ಟಿದೆ? ಈ ಬದುಕಿಗಿಂತ ಸಾವೇ ಒಳ್ಳೆಯದು. ಯಾವುದಾದರೂ ಬಾವಿಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಳ್ಳೋಣವೇ ಎಂದುಕೊಂಡಿದ್ದನು. ಅವನ ನೋವು ಯಾರಿಗೂ ಅರ್ಥವಾಗುತ್ತಿರಲಿಲ್ಲ. ಅವನು ಒಂಟಿಯಾಗಿ ಗಂಟೆಗಟ್ಟಲೆ ಕೆರೆಯ ದಡದಲ್ಲಿ ಕುಳಿತು ಅಳುತ್ತಿದ್ದನು. ಆದರೆ ವೀಕ್ಷಕರೇ, ಅವನಿಗೆ ವಿದ್ಯೆ ಇಲ್ಲದಿದ್ದರೂ ಅವನ ಹೃದಯದಲ್ಲಿ ಅಪಾರವಾದ ಭಕ್ತಿ ಇತ್ತು. ಅವನ ಅಂತರಂಗ ಶುದ್ಧವಾಗಿತ್ತು. ಅವನಿಗೆ ಸಂಸ್ಕೃತ ಶ್ಲೋಕಗಳು ಬರುತ್ತಿರಲಿಲ್ಲ, ವೇದ ಮಂತ್ರಗಳು ಬರುತ್ತಿರಲಿಲ್ಲ, ಪೂಜೆ ಮಾಡಲು ಮಂತ್ರಗಳು ಬರುತ್ತಿರಲಿಲ್ಲ. ಆದರೆ ಅವನಿಗೆ ಶಾಂತಿ ಸಿಗುವುದು ಕೇವಲ ಆ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿಯಲ್ಲಿ ಮಾತ್ರ. ಅವನ ಊರಿನಲ್ಲಿ ಸ್ವಾಮಿಗಳ ಒಂದು ಮಠವಿತ್ತು. ಅವನು ಪ್ರತಿದಿನ ಮುಂಜಾನೆ ಎದ್ದು ತಣ್ಣೀರಿನಲ್ಲಿ ಸ್ನಾನ ಮಾಡಿ ಮಡಿ ಬಟ್ಟೆ ಹಾಕಿಕೊಂಡು ಮಠಕ್ಕೆ ಹೋಗುತ್ತಿದ್ದನು. ಅಲ್ಲಿ ತನಗೆ ಓದಲು ಬರೆದಿದ್ದರೂ ಗುರುಗಳ ಪಾದುಕೆಗಳ ಮುಂದೆ ಕುಳಿತು ಕಣ್ಣೀರು ಹಾಕುತ್ತಾ ತನ್ನ ನೋವನ್ನೆಲ್ಲ ಆ ಗುರುಗಳಲ್ಲಿ ತೋಡಿಕೊಳ್ಳುತ್ತಿದ್ದರು. ತಂದೆ ಗುರುರಾಜರೇ, ಎಲ್ಲರೂ ನನ್ನನ್ನು ದಡ್ಡ ಎನ್ನುತ್ತಿದ್ದಾರೆ. ನನಗೆ ಬುದ್ಧಿ ಇಲ್ಲದಿದ್ದರೂ ಪರವಾಗಿಲ್ಲ, ನಿನ್ನ ಸೇವೆ ಮಾಡುವ ಭಾಗ್ಯ ಕೊಡು. ನಿನ್ನ
ಪಾದದ ಧೂಳಾಗಿ ನಾನು ಇಲ್ಲೇ ಬಿದ್ದು ಇರುತ್ತೇನೆ. ನನ್ನನ್ನು ಕೈ ಬಿಡಬೇಡ ತಂದೆಯೇ. ನೀನೇ ನನ್ನ ಅಪ್ಪ, ನೀನೇ ನನ್ನ ಅಮ್ಮ, ನೀನೇ ನನ್ನ ಬಂಧು ಬಳಗ ಎಂದು ಮಗುವಿನಂತೆ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದನು. ಅವನು ಮಠದ ಕಸ ಗುಡಿಸುತ್ತಿದ್ದನು, ರಂಗೋಲಿ ಹಾಕುತ್ತಿದ್ದನು, ಪೂಜೆಗೆ ಬೇಕಾದ ಹೂವುಗಳನ್ನು ಕಾಡಿನಿಂದ ತರುತ್ತಿದ್ದನು, ತುಳಸಿ ಮಾಲೆ ಮಾಡಿ ಹಾಕುತ್ತಿದ್ದನು. ಅವನ ನಿಷ್ಕಲ್ಮಶವಾದ ಮಗುವಿನಂತಹ ಭಕ್ತಿಗೆ ರಾಘವೇಂದ್ರ ಸ್ವಾಮಿಗಳ ಮನಸ್ಸು ಕರಗಿತ್ತು. ಸ್ವಾಮಿಗಳಿಗೆ ದೊಡ್ಡ ದೊಡ್ಡ ವೇದ ಪಂಡಿತರಿಗಿಂತ, ಅಹಂಕಾರದ ಜ್ಞಾನಿಗಳಿಗಿಂತ ಇಂತಹ ದಡ್ಡ ಮುಗ್ಧ ನಿಷ್ಕಲ್ಮಶ ಭಕ್ತರೇ ಹೆಚ್ಚು ಪ್ರಿಯವಾಗಿದ್ದರು. ಒಮ್ಮೆ ಏನಾಯಿತೆಂದರೆ, ಶ್ರೀ ರಾಘವೇಂದ್ರ ಸ್ವಾಮಿಗಳು ಸಂಚಾರ ಮಾಡುತ್ತಾ ಗ್ರಾಮ ಗ್ರಾಮಗಳನ್ನು ಸುತ್ತುತ್ತಾ ಭಕ್ತರನ್ನು ಉದ್ಧಾರ ಮಾಡುತ್ತಾ ಹದೋಣಿ ಪ್ರಾಂತ್ಯದ ಮೂಲಕ ಹಾದು ಹೋಗುತ್ತಿದ್ದರು. ಸ್ವಾಮಿಗಳು ನಮ್ಮ ಊರಿಗೆ ಬರುತ್ತಿದ್ದಾರೆ, ಗುರುರಾಜರು ಬರುತ್ತಿದ್ದಾರೆ ಎಂಬ ವಿಷಯ ತಿಳಿದು ಊರಿಗೆ ಊರೇ ಅವರನ್ನು ನೋಡಲು ನೆರೆದಿತ್ತು. ಎಲ್ಲೆಡೆ ಹಬ್ಬದ ವಾತಾವರಣವಿತ್ತು. ರಸ್ತೆಗಳನ್ನು ತೋರಣಗಳಿಂದ, ರಂಗೋಲಿಗಳಿಂದ ಅಲಂಕರಿಸಲಾಗಿತ್ತು. ವೆಂಕಣ್ಣನಿಗೆ ಎಲ್ಲಿಲ್ಲದ ಸಂತೋಷವಾಯಿತು. ನನ್ನ ಗುರುಗಳು ಬರುತ್ತಿದ್ದಾರೆ, ನನ್ನ ತಂದೆ ಬರುತ್ತಿದ್ದಾರೆ, ನನ್ನ ಕಷ್ಟ ಹೇಳಿಕೊಳ್ಳಲು ಸಾಕ್ಷಾತ್ ದೇವರೇ ಬರುತ್ತಿದ್ದಾರೆ ಎಂದು ಹುಚ್ಚನಂತೆ ಬರಿಗಾಲಿನಲ್ಲಿ ಓಡಿ ಹೋದನು. ರಾಘವೇಂದ್ರ ಸ್ವಾಮಿಗಳು ಪಲ್ಲಕ್ಕಿಯಲ್ಲಿ ಕುಳಿತಿದ್ದರು. ಅವರ ಮುಖದಲ್ಲಿ ಕೋಟಿ ಸೂರ್ಯರ ತೇಜಸ್ಸು ಇತ್ತು. ತುಟಿಗಳಲ್ಲಿ ಮಂದಹಾಸ ಸವಿದಿತ್ತು. ಕಣ್ಣುಗಳಲ್ಲಿ ಕರುಣೆ ತುಂಬಿ ತುಳುಕುತ್ತಿತ್ತು. ಕೊರಳಲ್ಲಿ ತುಳಸಿ ಮಾಲೆ ಶೋಭಿಸುತ್ತಿತ್ತು. ಸಾವಿರಾರು ಜನರಿದ್ದರೂ ಲೆಕ್ಕಿಸದೆ ವೆಂಕಣ್ಣನು ಹೇಗೋ ದಾರಿ ಮಾಡಿಕೊಂಡು ಪಲ್ಲಕ್ಕಿಯ ಸಮೀಪ ಬಂದು ರಸ್ತೆಯ ಧೂಳಿನಲ್ಲೇ ಸಾಷ್ಟಾಂಗ ನಮಸ್ಕಾರ ಮಾಡಿ ಜೋರಾಗಿ ಅಳಲು ಆರಂಭಿಸಿದನು. ಗುರುಗಳೇ ಕಾಪಾಡಿ ಎಂದು ಕೇಳುತ್ತಾನೆ. ಅವನ ಸಂಕಟವನ್ನು, ಆ ಭಕ್ತಿಯ ಕಣ್ಣೀರನ್ನು ಕಂಡು ಕರುಣಾಸಾಗರರಾದ ರಾಘವೇಂದ್ರ ಸ್ವಾಮಿಗಳು ಪಲ್ಲಕ್ಕಿಯನ್ನು ನಿಲ್ಲಿಸಿದರು. ಏನಾಯ್ತಪ್ಪ ಮಗನೇ, ಯಾರು ನೀನು, ಏಕೆ ಅಳುತ್ತಿದ್ದೀಯಾ, ಎದ್ದೇಳು ಎಂದು ಪ್ರೀತಿಯಿಂದ ಕರೆದರು. ಆಗ ವೆಂಕಣ್ಣ ಎದ್ದು ನಿಂತು ಕೈ ಮುಗಿದು ನಡುಗುತ್ತಾ ಹೇಳುತ್ತಾನೆ, ಗುರುಗಳೇ, ಈ ಜಗತ್ತಿನಲ್ಲಿ ನನಗೆ ಯಾರೂ ಇಲ್ಲ. ಎಲ್ಲರೂ ನನ್ನನ್ನು ದಡ್ಡ ಎನ್ನುತ್ತಿದ್ದಾರೆ, ಕಲ್ಲು ನಾಗರ ಎನ್ನುತ್ತಿದ್ದಾರೆ, ಎಮ್ಮೆ ಎನ್ನುತ್ತಿದ್ದಾರೆ. ನನಗೆ ಅಕ್ಷರ ಬರುವುದಿಲ್ಲ, ನನಗೆ ಯಾವ ಕೆಲಸವೂ ಸಿಗುತ್ತಿಲ್ಲ. ನನ್ನ ಜೀವನ ಹೀಗೆಯೇ ವ್ಯರ್ಥವಾಗಿ ಹೋಗುತ್ತದೆಯೇ? ನಾನು ಹುಟ್ಟಿದ್ದೇ ತಪ್ಪೇ? ನೀವೇ ನನಗೆ ದಾರಿ ತೋರಿಸಬೇಕು. ನೀವೇ ನನ್ನ ತಂದೆ ತಾಯಿ, ನನ್ನನ್ನು ರಕ್ಷಿಸಿ, ಇಲ್ಲದಿದ್ದರೆ ನಾನು ಇಲ್ಲೇ ಪ್ರಾಣ ಬಿಡುತ್ತೇನೆ ಎಂದು ಸ್ವಾಮಿಗಳ ಪಾದವನ್ನು ಗಟ್ಟಿಯಾಗಿ ಹಿಡಿದುಕೊಂಡನು. ಅವನ ಕಣ್ಣೀರು ರಾಘವೇಂದ್ರ ಸ್ವಾಮಿಗಳ ಪಾದವನ್ನು ತೊಳೆಯಿತು. ಆಗ ತ್ರಿಕಾಲ ಜ್ಞಾನಿಗಳಾದ ಮಹಾನ್ ವ್ಯಕ್ತಿಯಾದ ರಾಘವೇಂದ್ರ ಸ್ವಾಮಿಗಳು ಮುಗುಳ್ಳಕ್ಕರು. ಅವರಿಗೆ ವೆಂಕಣ್ಣನ ಭೂತ, ವರ್ತಮಾನ ಮತ್ತು ಭವಿಷ್ಯ ಏನೆಂದು ಆ ಕ್ಷಣವೇ ದಿವ್ಯ ದೃಷ್ಟಿಯಿಂದ ಗೋಚರವಾಯಿತು. ಸ್ವಾಮಿಗಳು ತಮ್ಮ ಕೈಯಲ್ಲಿದ್ದ ಮಂತ್ರಾಕ್ಷತೆಯನ್ನು ತೆಗೆದು ವೆಂಕಣ್ಣನ ತಲೆಯ ಮೇಲೆ ಹಾಕಿ ತಮ್ಮ ಅಭಯ ಹಸ್ತದಿಂದ ಅವನನ್ನು ಆಶೀರ್ವದಿಸಿದರು. ಅವನ ಸ್ಪರ್ಶದಿಂದ ವೆಂಕಣ್ಣನ ದೇಹದಲ್ಲಿ ಮಿಂಚು ಸಂಚರಿಸಿದಂತೆ ಆಯಿತು. ರಾಘವೇಂದ್ರ ಸ್ವಾಮಿಗಳು ಹೀಗೆ ಹೇಳುತ್ತಾರೆ, ಚಿಂತಿಸಬೇಡ ವೆಂಕಣ್ಣ, ನೀನು ದಡ್ಡನಲ್ಲ. ಹಿಂದಿನಿಂದ ನೀನು ನನ್ನ ಮಾನಸ ಪುತ್ರ. ನಿನ್ನ ಭಕ್ತಿ ಅಪಾರವಾಗಿದೆ. ಯಾರು ನಿನ್ನನ್ನು ದಡ್ಡ ಎನ್ನುತ್ತಿದ್ದಾರೋ ಅವರೇ ಮುಂದೆ ನಿನ್ನ ಕಾಲಿಗೆ ಬೀಳುತ್ತಾರೆ. ಕಾಲ ಕೂಡಿ ಬಂದಾಗ ನೀನು ರಾಜನಾಗುತ್ತೀಯ. ಈ ಪ್ರಾಂತ್ಯವನ್ನೇ ಆಳುವೆ. ನಿನ್ನ ಬುದ್ಧಿ ಸೂರ್ಯನಂತೆ ಬೆಳಗುತ್ತದೆ. ನಂಬಿಕೆ ಇಡು. ಸಮಯ ಬಂದಾಗ ನಾನೇ ಬಂದು ನಿನ್ನನ್ನು ರಕ್ಷಿಸುತ್ತೇನೆ. ಹೋಗು ಮಗನೇ, ನಿನಗೆ ಒಳ್ಳೆಯದಾಗುತ್ತದೆ, ಶುಭವಾಗಲಿ ಎಂದು ಆಶೀರ್ವಾದ ಮಾಡಿ ಅಲ್ಲಿಂದ ಹೊರಟರು. ವೆಂಕಣ್ಣನಿಗೆ ಗುರುಗಳ ಮಾತಿನಲ್ಲಿ ಅಪಾರ ನಂಬಿಕೆ.
ಅಂದಿನಿಂದ ಅವನು ಜನರ ಮಾತುಗಳಿಗೆ ಕಿವಿಗೊಡದೆ ಗುರುಗಳ ನಾಮಸ್ಮರಣೆಯನ್ನು ಬಿಡದೆ ಮಾಡುತ್ತಿದ್ದನು. ಸ್ನೇಹಿತರೆ, ಕತೆ ತುಂಬ ದೊಡ್ಡದಾಗಿದೆ. ಅದರಿಂದ ಈ ಕಥೆನ ಇಷ್ಟಕ್ಕೆ ನಿಲ್ಲಿಸ್ತೀನಿ ಸ್ನೇಹಿತರೆ. ಮತ್ತು ನಾಳೆ ಇದನ್ನು ಕಂಟಿನ್ಯೂ ಮಾಡ್ತೀನಿ. ತಾವೆಲ್ಲರೂ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಕಥೆನ 2ನೇ ಭಾಗ ಅಂಥೇಳಿ ನಾಳೆ ಓದಿ ಅಂಥೇಳಿ ಕೇಳ್ಕೊತಾ ಇದ್ದೀನಿ. ನಾಳೆ ಸಿಗ್ತೀನಿ. ನಮಸ್ಕಾರ.